ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇದು ನಮ್ಮ ಸ್ಯಾಟರ್ಡೇ ವ್ಲಾಗ್, ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್. ಇಲ್ಲೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಇಬ್ಬರು ಶ್ಲೋಕಾಸ್ ಹೇಳಿಕತ್ತಾರ. ಈಗ ಹಾಲಿಡೇಸ್ ಅಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಇಬ್ರಿಗೂ ಈವ್ನಿಂಗ್ ಹಾಫ್ ಆನ್ ಅವರ್ ಶ್ಲೋಕಾಸ್ ಹೇಳ್ಕೊಡ್ಲಿಕತ್ತಾರ ಮತ್ತು ರಾಮ ರಕ್ಷಾ ಸ್ತೋತ್ರನೂ ಹೇಳಿಕತ್ತಾರ. ಅದಾದಮೇಲೆ ನಾವು ಷಣ್ಮುಖ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅರೌಂಡ್ ಈವ್ನಿಂಗ್ 6:30ಗೆ ನಾವು ಷಣ್ಮುಖ ಸ್ವಾಮಿ ಟೆಂಪಲ್ ರೀಚ್ ಆದ್ವಿ. ಶೃಂಗಗಿರಿ ಷಣ್ಮುಖ ಸ್ವಾಮಿ ಟೆಂಪಲ್ ಬೆಮೆಲ್ ಲೇಔಟ್ RR ನಗರ್ನಾಗ ಅದ. ಸೊ ಫಸ್ಟು ಹೋದ್ಮೇಲೆ ಅಲ್ಲೇ ಪಂಚಮುಖಿ ಗಣೇಶನ ದೇವಸ್ಥಾನ ಅದ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತು ಮೇಲೆ ಅರುಣಾಚಲೇಶ್ವರ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನ ಅದ. ಅಲ್ಲೇನೂ ದರ್ಶನ ಮಾಡ್ಕೊಂಡ್ವಿ. ಇಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಅಲೋ ಇಲ್ಲ, ಸೊ ಬರೀ ಹೊರಗಿಂದಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು. ನೆಕ್ಸ್ಟು ಷಣ್ಮುಖ ಸ್ವಾಮಿ ಗುಡಿಗೆ ಹೋಗಲಿಕ್ಕೆ ಮ್ಯಾಲೆ ಹತ್ತಿ ಹೋಗಬೇಕು. ಅರೌಂಡ್ 300 ಸ್ಟೆಪ್ಸ್ ಅವ. ಇದು ಶೃಂಗಗಿರಿ ಹಿಲ್ ಮೇಲದ. ಸೊ ನೀವಿಲ್ಲಿ ನೋಡ್ಬೋದು ಷಣ್ಮುಖ ಸ್ವಾಮಿ ಮುಖವಾಡ ಇಲ್ಲಿ ನಿಮ್ಗೆ ಕಾಣಿಸ್ತದ. ಎಷ್ಟು ಚಲೋ ಅದಲ್ಲ. ಆ್ಯಕ್ಚುಲಿ 6 ಮುಖ ಅವ, ಬಟ್ ನಾವೀಗ ಒಂದು ಸೈಡಿಂದ ಬರೀ 3 ಮುಖ ಅಷ್ಟೇ ನೋಡ್ಬೋದು. ಷಣ್ಮುಖ ಸ್ವಾಮಿ ಗುಡಿಗೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಭಾಳ ಚಲೋ ಆಯ್ತು. ಇಲ್ಲಿಂದ ವ್ಯೂ ನೋಡ್ರಿ ಹೆಂಗದ. ಆ್ಯಕ್ಚುಲಿ ಸ್ವಲ್ಪ ಬೆಳಕಿದ್ದಾಗ ಬಂದಿದ್ರೆ ನಿಮ್ಗೆ ಇನ್ನೂ ಚಲೋ ಕಾಣಿಸ್ತಿತ್ತು, ಬಟ್ ನಾವು ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಟೆಂಪಲ್ಗೆ ಬರಲಿಕ್ಕೆ. ನೆಕ್ಸ್ಟ್ ನಾವು ಬೆಮೆಲ್ ಲೇಔಟ್ ಒಳಗೆ ಒಂದು ಎಕ್ಸಿಬಿಷನ್ ನಡೀಲಿಕತ್ತಿತ್ತು, ಶರಶ್ ಉತ್ಸವ್ ಅಂತ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲೇ ಬಹಳಷ್ಟು ಹೋಮ್ ಡೆಕೋರ್ ಐಟಮ್ಸು, ಸೆರಾಮಿಕ್ ಐಟಮ್ಸು ಮತ್ತು ಚಿಕನ್ ಕಾರಿ ಕುರ್ತಾಸ್ ಎಲ್ಲ ಇದ್ವು. ನನಗೆ ಸ್ವಲ್ಪ ಸೆರಾಮಿಕ್ ಐಟಮ್ಸ್ ಬೇಕಾಗಿತ್ತು ಅಂತ ಹೋಗಿದ್ವಿ, ಬಟ್ ಪ್ರೈಸ್ ಬಹಳ ಹೇಳಿಕತ್ತಿದ್ರು, ಸೊ ಅದಕ್ಕೆ ಏನು ತಗೊಳ್ಳಿಲ್ಲ. ಇಲ್ಲೇ ನಮ್ಮ ಅನ್ವಿತಾ ಒಂದು ಸ್ಕರ್ಟ್ ತಗೊಂಡ್ಲು. ಅದಾದಮೇಲೆ ನೆಕ್ಸ್ಟ್ ನಾವು ಡಿನ್ನರ್ ಮಾಡಲಿಕ್ಕೆ ಮಸಾಲೆದಾರ್ ದೇಸಿ ರಸೋಯಿ ಅಂತ ಒಂದು ಹೊಸ ರೆಸ್ಟೋರೆಂಟಿಗೆ ಹೋಗಿದ್ವಿ. ಇದು RR ನಗರ್ ಒಳಗೆ ರೀಸೆಂಟಾಗಿ ಓಪನ್ ಆಗ್ಯದ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಮತ್ತು ಇಲ್ಲೇ ಜೈನ್ ಫುಡ್ಡು ಸಿಗ್ತದೆ. ನಾವು ಅರೌಂಡ್ 8 o'clock ರೆಸ್ಟೋರೆಂಟಿಗೆ ಹೋಗಿದ್ವಿ. ಆವಾಗಲೇ ಭಾಳ ಜನ ಇದ್ದರು, ವೆಯ್ಟಿಂಗ್ ಟೈಮ್ ಇತ್ತು. ನಾವು ಅರೌಂಡ್ 10 minutes ವೆಯ್ಟ್ ಮಾಡಿದ್ವಿ. ಸೊ ರೆಸ್ಟೋರೆಂಟ್ ಹೊರಗೆ ಈ ಥರ ವಾಟರ್ ಫಾಲ್ ಥರ ಮಾಡ್ಯಾರ ಮತ್ತು ಒಂದು ಸ್ವಿಂಗು ಹಾರ್ಸ್ ಎಲ್ಲ ಮಾಡ್ಯಾರ. ಸೊ ಅಥೆಂಟಿಕ್ ರಾಜಸ್ಥಾನಿ ಡೆಕೋರ್ ಮಾಡಿದ್ರು. ಮತ್ತು ಅಲ್ಲೇ ಒಂದು ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು, ಆರೆಂಜ್ ಜ್ಯೂಸ್ ವಿತ್ ಮಿಂಟ್ ಆ್ಯಂಡ್ ಲೆಮನ್. ಸೊ ಅದು ತೊಗೊಂಡ್ವಿ. ಭಾಳ ಚಲೋ ಇತ್ತು. ನಂಗಂತೂ ಇದ್ರ ಟೇಸ್ಟ್ ಭಾಳ ಇಷ್ಟ ಆಯಿತು.
ಫಸ್ಟ್ ನಾವು ವೆಜ್ ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ವಿ. ಮ್ಯಾಂಚೋ ಸೂಪ್ ಭಾಳ ಚಲೋ ಇತ್ತು. ಮತ್ತು ಅಚಾರಿ ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಇದ್ರ ಪನ್ನೀರ್ ಟಿಕ್ಕಾ ಶೇಪ್ ಭಾಳ ಡಿಫ್ರೆಂಟ್ ಅದ. ಯೂಶ್ವಲಿ ನಾವು ಬೇರೆ ರೆಸ್ಟೋರೆಂಟ್ನಾಗ ಹೋದ್ರೆ ಸ್ಕ್ವೇರ್ ಪೀಸಸ್ ಕೊಡ್ತಾರೆ, ಬಟ್ ಇಲ್ಲಿ ನೀವು ನೋಡ್ಬೋದು ಡೈಮಂಡ್ ಶೇಪ್ ಅದ. ಮತ್ತು ಪನ್ನೀರು ಭಾಳ ಫ್ರೆಶ್ ಆಗಿ ಸಾಫ್ಟ್ ಆಗಿತ್ತು. ಟೇಸ್ಟು ಭಾಳ ಮೈಲ್ಡ್ ಆಗಿ ಭಾಳ ಚಲೋ ಇತ್ತು. ನೆಕ್ಸ್ಟ್ ನಾವು ಮೇನ್ ಕೋರ್ಸ್ ಒಳಗೆ ಬಂಜಾರ ವೆಜ್ ಕರಿ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಪನ್ನೀರ್ ಪರಾಠ, ಗಾರ್ಲಿಕ್ ನಾನ್ ಮತ್ತು ಪುಲ್ಕಾ ಆರ್ಡರ್ ಮಾಡಿದ್ವಿ. ಸೊ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ನಂಗೆ ಬಂಜಾರ ವೆಜ್ ಕರಿ ಅಷ್ಟು ಇಷ್ಟ ಆಗಲಿಲ್ಲ. ಫುಲ್ ಮ್ಯಾಶ್ಡ್ ವೆಜಿಟೇಬಲ್ಸ್ ಇತ್ತು. ಯೂಶ್ವಲಿ ನಾವು ಯಾವಾಗ ಹೋದ್ರೂ ಪನ್ನೀರ್ ಬಟರ್ ಮಸಾಲ ಅಥವಾ ಪಾಲಕ್ ಪನ್ನೀರ್ ಇವೇ ಆರ್ಡರ್ ಮಾಡ್ತೀವಿ. ಏನಾರ ಡಿಫ್ರೆಂಟ್ ಆರ್ಡರ್ ಮಾಡಬೇಕಂತ ಬಂಜಾರ ವೆಜ್ ತೊಗೊಂಡಿದ್ವಿ. ಟೇಸ್ಟ್ ಎಲ್ಲ ಚಲೋ ಇತ್ತು, ಬಟ್ ಸಮ್ಹೌ ಇದು ಮ್ಯಾಶ್ಡ್ ವೆಜಿಟೇಬಲ್ಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಜೀರಾ ರೈಸ್ ಮತ್ತು ದಾಲ್ ತೊಗೊಂಡಿದ್ವಿ. ಜೀರಾ ರೈಸ್ ದಾಲ್ ಎರಡು ಭಾಳ ಚಲೋ ಇತ್ತು. ನೀವು ಇಲ್ಲಿ ನೋಡ್ಬೋದು ಕ್ವಾಂಟಿಟಿನೂ ಭಾಳನೇ ಅದ. ಕಂಪ್ಯಾರಿಟಿವ್ಲಿ ಬೇರೆ ರೆಸ್ಟೋರೆಂಟ್ಸ್ಗೆ ಇವ್ರದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಅದ. ಸೊ ಇದು ಹೊಸ ರೆಸ್ಟೋರೆಂಟ್ ಅಂತ ಏನೋ ಗೊತ್ತಿಲ್ಲ. ಅವ್ರು ನಮಗೆಲ್ಲ ಬಂದು ಕೇಳಿಕತ್ತಿದ್ರು ಫುಡ್ ಎಲ್ಲ ಹೆಂಗದ ಅಂತ. ಸೊ ನಾನು ಇಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ದೆ ನಂಗೆ ಬಂಜಾರ ವೆಜ್ ಇಷ್ಟ ಆಗಲಿಲ್ಲ ಅಂತ. ಸೊ ಅವರೆಲ್ಲ ನಂಗೆ ಹೇಳಿಕತ್ತಿದ್ರು ಇಲ್ಲ ಈ ಕರಿ ಹಿಂಗೆ ಇರ್ತದಂತ. ಸೊ ಓವರಾಲ್ ಆಗಿ ಈ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದ್ರ ಆ್ಯಂಬಿಯನ್ಸ್ ಎಲ್ಲ ಭಾಳ ಚಲೋ ಅದ. ಭಾಳ ದೊಡ್ಡ ರೆಸ್ಟೋರೆಂಟ್ ಅಲ್ಲ, ಸೀಟಿಂಗ್ ಸ್ಪೇಸ್ ಸ್ವಲ್ಪ ಕಮ್ಮಿ ಅದ, ಬಟ್ ಫುಡ್ ಟೇಸ್ಟ್ ಎಲ್ಲ ಭಾಳ ಚಲೋ ಅದ. ಪ್ರೈಸು ಅಫೋರ್ಡಬಲ್ ಅದ ಅಂತ ನಂಗೆ ಅನ್ನಿಸ್ತು. ಸೊ ನೀವೇನಾದರೂ ಆರ್ ಆರ್ ನಗರ್ ಹತ್ತಿರ ಇದ್ದರೆ ಮಸಾಲೆದಾರ್ ದೇಸಿ ರಸೋಯಿ ರೆಸ್ಟೋರೆಂಟ್ಗೆ ಹೋಗಿ ಟ್ರೈ ಮಾಡಿರಿ. ಸೊ ಇದು ನನ್ನ ಇವತ್ತಿನ ರಿವ್ಯೂ ವಿಡಿಯೋ ಮತ್ತು ನಮ್ಮ ಸ್ಯಾಟರ್ಡೇ ವ್ಲಾಗ್. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ಕತ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.